ಹೇ ಹಾಯ್ ಡಾರ್ಲಿಂಗ್ಸ್, ಇದೀಗ ಯು ಜಿ ಸಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ನ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಹಲವಾರು ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದಾವೆ. ಹಾಗೆ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡಲು ಈಗಾಗಲೇ ಶುರುವಾಗಿದ್ದು, ಅಪ್ಲೈ ಮಾಡುವಂಥವ್ರು ಯಾರೆಲ್ಲ ಎಲಿಜಿಬಿಲಿಟಿ ಇರೋವಂಥವ್ರು ಆನ್ಲೈನ್ ಮೂಲಕ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇರೋ ಅಂಥವ್ರು ಅಪ್ಲೈ ಮಾಡುವಂಥವ್ರು ಈ ಒಂದು ವಿಡಿಯೋನ ಫುಲ್ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಇದರಲ್ಲಿ ನಿಮಗೆ ಮೇನಾಗಿ ಈ ನೋಟಿಫಿಕೇಷನ್ ತುಂಬ ಲೆಂತ್ ಇರೋದ್ರಿಂದ ಇದರಲ್ಲಿ ಮೇನಾಗಿ ಯಾವ ಬ್ರಾಂಚಸಲ್ಲಿ ಏನೇನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡ್ಕೊಳ್ಳಿ. ಯಾರಿಗೆಲ್ಲ ನೋಟಿಫಿಕೇಷನ್ ಬೇಕಾದಂಥವ್ರು ಕಳಿಸ್ಕೊಡ್ತೀನಿ, ಚೆಕ್ ಮಾಡ್ಕೋಬೋದಾಗಿರುತ್ತೆ. ಈ ಒಂದು ವೇಕೆನ್ಸಿಗೆ ನೀವು ಏಪ್ರಿಲ್ 29ನೇ ತಾರೀಕಿಂದ ಅಪ್ಲೈನ ಮಾಡ್ಬೋದಾಗಿದ್ದು, ಮೇ 20ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿರುತ್ತೆ. ಹಾಗೆ ಸೇಮ್ ಡೇನೇ ಅಪ್ಲಿಕೇಶನ್ ಫೀಸ್ನ ಪೇ ಮಾಡೋಕ್ಕೆ ಕೂಡ ಕೊನೆ ದಿನಾಂಕ ಆಗಿದೆ. ಈ ಒಂದು ಅಪ್ಲಿಕೇಶನ್ ಫೀಸ್ನ ನೀವು UPI, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇವುಗಳ ಮೂಲಕ ಪೇಯನ್ನು ಮಾಡ್ಬೋದಾಗಿದ್ದು, ಇನ್ನು ಅಪ್ಲಿಕೇಶನ್ ಫೀಸ್ ಅಮೌಂಟ್ ಏನಪ್ಪ ಅಂದರೆ ಯಾರೆಲ್ಲ ಜನರಲ್ ಹಾಗೆ ರಿಸರ್ವ್ ಕ್ಯಾಟಗರಿ ಇದ್ದರೂ ಅವರಿಗೆ 1150 ರೂಪಾಯಿ ಇರುತ್ತೆ. ಇನ್ನು ಯಾರೆಲ್ಲ ಜನರಲ್ EWS, OBC, NLC ಇದ್ದರೂ ಅವರಿಗೆ 600 ರೂಪಾಯಿ ಇರುತ್ತೆ. ಇನ್ನು ಯಾರೆಲ್ಲ SC, ST ಹಾಗೆ PWBD ಕ್ಯಾಟಗರಿ ಇರೋಂಥವ್ರಿಗೆ 325 ರೂಪಾಯಿ ಇರುತ್ತೆ. ಇದ್ರ ಜೊತೆಗೆ ನಿಮಗೆ GST, ಇಂಟಿಮೇಷನ್ ಚಾರ್ಜಸ್ ಇದೆಲ್ಲ ನಿಮಗೆ ಆ್ಯಡ್ ಆಗುತ್ತೆ ನೋಡಿ. ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇದೆಲ್ಲ ನಿಮಗೆ ಆ್ಯಡ್ ಅನ್ನೋದು ಆಗುತ್ತೆ. ಅದನ್ನು ಬಿಟ್ಟು ನಿಮಗೆ ಏನಾದರೂ ನೀವು ಅಪ್ಲಿಕೇಶನ್ ಏನಾದರೂ ಕರೆಕ್ಷನ್ ಏನಾದರೂ ಮಾಡೋವಾಗಿದ್ದರೆ ಮೇ 22ನೇ ತಾರೀಕಿಂದ ಮೇ 24ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಅಂದರೆ ನಿಮಗೆ 2 ಡೇಸ್ವರೆಗೂ ಟೈಮ್ ಅನ್ನೋದು ಇರುತ್ತೆ. ಇನ್ನು ನಿಮಗೆ ಸಿಟೀಸ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ಸ್ ಯಾವ್ಯಾವ ಇದ್ದಾವೆ ಮತ್ತು ಎಲ್ಲೆಲ್ಲಿ ಇದ್ದಾವೆ ಅಂತ ತಿಳ್ಕೊಬೇಕಂದ್ರೆ ನೀವು ಜೂನ್ 10th ನಿಮಗೆ ಅನೌನ್ಸನ್ನು ಮಾಡಲಾಗುತ್ತೆ. ಇನ್ನು ನೆಕ್ಸ್ಟ್ ನೀವು ಆಲ್ ಟಿಕೆಟನ್ನು ಜೂನ್ 15ನೇ ತಾರೀಕು ಪಡ್ಕೋಬೋದಾಗಿದ್ದು, ಜೂನ್ 22ನೇ ತಾರೀಕಿಂದ ಹಿಡಿದು ಜೂನ್ 30 ತಾರೀಕುವರೆಗೂ ನಿಮಗೆ ಎಕ್ಸಾಮ್ ಅನ್ನೋದು ಇರುತ್ತೆ. ಎಕ್ಸಾಮಿನೇಷನ್ ಟೈಮ್ ಬಂದು ನಿಮಗೆ 3 ಅವರ್ ಇರುತ್ತೆ. ಇದರಲ್ಲಿ ನಿಮಗೆ ಒಟ್ಟು 2 ಪೇಪರ್ಸನ್ನು ನೀಡಲಾಗ್ತಾಯಿದ್ದು, ಪೇಪರ್ 1, ಪೇಪರ್ 2 2 ಇರುತ್ತೆ. ಹಾಗೆ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸಲ್ಲಿ ಡೇ ಶಿಫ್ಟ್ ಹಾಗೆ ನೈಟ್ ಶಿಫ್ಟ್ 2 ಇರುತ್ತೆ. ಒಂದು ವೇಳೆ ಡೇಯಲ್ಲೇ ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ ಒಂದು ಏನಾದರೂ ಆ ರೀತಿ ಏನಾದರೂ ಇದ್ದರೆ ಡೇ ಮತ್ತು ನೈಟ್ ಶಿಫ್ಟ್ 2ರಲ್ಲಿ ನೀವು ಬರೆಯೋ ಆಗಿರುತ್ತೆ ಎಕ್ಸಾಮ್ ಅನ್ನೋದನ್ನ. ಇನ್ನು ಅಪ್ಲೈ ಮಾಡುವಂಥವ್ರು ಅಫಿಷಿಯಲ್ ವೆಬ್ಸೈಟ್ ಆದಂಥ www.nta.ac.in ಈ ಒಂದು ವೆಬ್ಸೈಟ್ ಅಥವಾ UGCnet.nta.nic.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ಕೂಡ 2 ವೆಬ್ಸೈಟ್ನ ಮೂಲಕ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಮೊದಲನೇದಾಗಿ ನಾವು ಇದರಲ್ಲಿ ಎಕ್ಸಾಮಿನೇಷನ್ನ ಸಬ್ಜೆಕ್ಟ್ ಟೇಬಲ್ ಅಂತ ನೋಡೋದಾದರೆ, ಮೊದಲನೇದಾಗಿ ಎಕ್ಸಾಮ್ ನಿಮಗೆ ಟೋಟಲಾಗಿ 200 ಮಾರ್ಕ್ಸ್ಗೆ ಇರುತ್ತೆ. 200 ಮಾರ್ಕ್ಸ್ಗೆ 100 ಕ್ವಶನ್ಗೆ ಅಂದರೆ ಪ್ರತಿ ಕ್ವಶನ್ ಕೂಡ 2 ಮಾರ್ಕ್ಸ್ ಅನ್ನೋದು ಕ್ಯಾರಿ ಮಾಡಲಾಗುತ್ತೆ. ಇದು ಪೇಪರ್ 1 50 ಮಾರ್ಕ್ಸ್ಗೆ ಇರುತ್ತೆ, 100 ಮಾರ್ಕ್ಸ್ಗೆ ಇರುತ್ತೆ. ಪೇಪರ್ 2 ಬಂದು 200 ಮಾರ್ಕ್ಸ್ಗೆ ಇರುತ್ತೆ. ಟೋಟಲ್ 300 ಮಾರ್ಕ್ಸ್ಗೆ ಇರುತ್ತೆ. 300 ಮಾರ್ಕ್ಸ್ಗೆ ನೀವು 3 ಅವರ್ಸ್ ಎಕ್ಸಾಮ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹಾಗೆ ನಿಮಗೆ ಎಕ್ಸಾಮಿನೇಷನ್ ಬಂದು ನಿಮಗೆ ಹಿಂದಿ ಹಾಗೆ ಇಂಗ್ಲೀಷ್ 2 ಮೀಡಿಯಮಲ್ಲಿ ಇರುತ್ತೆ. ನೀವು ಯಾವ ಬೇಕಾದ್ರೂ ಚೂಸ್ ಮಾಡ್ಕೋಬೋದಾಗಿರುತ್ತೆ. ಹಾಗೆ ಎಕ್ಸಾಮ್ ಬಂದು ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿದ್ದು, ಪ್ರತಿ ಕ್ವಶನ್ ಕೂಡ 2 ಮಾರ್ಕ್ಸನ್ನು ಕ್ಯಾರಿ ಅನ್ನೋದು ಮಾಡಲಾಗುತ್ತೆ. ಇನ್ನು ನೆಕ್ಸ್ಟು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡುವಂಥವ್ರು ಮಿನಿಮಮ್ 55 ಮಾರ್ಕ್ಸೊಂದಿಗೆ ಪಾಸಾಗಿರೋವಂಥವ್ರು ಅಪ್ಲೈನ ಮಾಡ್ಬೋದಾಗಿದ್ದು, ಅಪ್ಲೈ ಮಾಡುವಂಥವ್ರು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಇನ್ನು ಮೇನಾಗಿ ಇವರು ಪ್ರಿಫರ್ಡ್ ಮಾಡ್ತಿರೋವಂಥದ್ದು ಬಂದು PhD ಮುಗಿಸಿರೋವಂಥವ್ರು ಮತ್ತು B.Ed ಮುಗಿಸಿರೋವಂಥವ್ರನ್ನ ಇವರು ಪ್ರಿಫರ್ಡ್ ಮಾಡ್ತಿದ್ದಾರೆ. ಇನ್ನು ನೆಕ್ಸ್ಟ್ ಬಂದು ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋವಂಥವ್ರಿಗೆ ಮಿನಿಮಮ್ ಏಜ್ ಅನ್ನೋದು ಏನಿರೋದಿಲ್ಲ. ಬಟ್ ಮ್ಯಾಕ್ಸಿಮಮ್ ಏಜ್ ಮಾತ್ರ 30 ಇಯರ್ಸ್ ಮೀರಿರಬಾರ್ದು. ಮತ್ತು ಅದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡ್ತಾಯಿದ್ದು. ನಾರ್ಮಲಾಗಿ
SC ST PWBD ಕ್ಯಾಟಗರಿಗೆ 5 ಇಯರ್ಸ್ವರೆಗೂ ಇರುತ್ತೆ. OBCಗೆ 3 ಇಯರ್ಸ್ವರೆಗೂ ಇರುತ್ತೆ. ಇನ್ನು ಜನರಲ್ ಕ್ಯಾಟಗರಿಗೆ ಅವ್ರಿಗೂ ಕೂಡ 3 ಇಯರ್ಸ್ವರೆಗೂ ಇರುತ್ತೆ. ಇನ್ನು PWBD ಕ್ಯಾಟಗರಿಗೆ ಯಾರೆಲ್ಲ ಇದ್ರೋ ಅವ್ರಿಗೆ 10 ಇಯರ್ಸ್ವರೆಗೂ ಇರುತ್ತೆ. ಇದರಲ್ಲಿ ಬಂದು ಅಸಿಸ್ಟೆಂಟ್ ಪ್ರೊಫೆಸರ್ ಇರೋ ಅಂಥವ್ರಿಗೆ ಯಾವುದೇ ಏಜ್ ಲಿಮಿಟ್ ಅನ್ನೋದು ಅಪ್ಲಿಕೇಬಲ್ ಆಗೋದಿಲ್ಲ. ಮತ್ತು ಅಡ್ಮಿನಿಸ್ಟ್ರೇಷನ್ ಆಫ್ PhD ಮುಗಿಸಿರೋ ಅಂಥವ್ರು ಕೂಡ ಯಾವುದೇ ಏಜ್ ಲಿಮಿಟ್ ಅನ್ನೋದು ಅಪ್ಲಿಕೇಬಲ್ ಆಗೋದಿಲ್ಲ, ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಅನ್ನೋದು. ಇನ್ನು ಇದರಲ್ಲಿ ನಿಮಗೆ ಸೀಟ್ಸ್ ಅಂದರೆ ಜಾಬ್ಸು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಬಂದು 15% ಬಂದು SC ಕ್ಯಾಟಗರಿಗೆ ಮತ್ತು STಗೆ 7.55, OBC ಮತ್ತು NLCಗೆ ಬಂದು 27% ನೀಡಲಾಗಿರುತ್ತೆ. ಇನ್ನು ಜನರಲ್ ಕ್ಯಾಟಗರಿ ಇರೋವಂಥವ್ರಿಗೆ ಅವ್ರಿಗೆ 10% ಇರುತ್ತೆ. ಇನ್ನು PWBD ಕ್ಯಾಟಗರಿಗೆ ಅವ್ರಿಗೆ 5% ಜಾಬ್ಸ್ ಅನ್ನೋದು ರಿಸರ್ವೇಷನಲ್ಲಿ ಇರುತ್ತೆ. ಇದರಲ್ಲಿ ಜಾಬ್ಸ್ ಎಷ್ಟು ಅನ್ನೋದು ಮೆನ್ಷನ್ ಮಾಡಿರೋದಿಲ್ಲ, ಹಾಗೆ ನಿಮ್ಮ ಸ್ಯಾಲ್ರಿ ಕೂಡ ಮೆನ್ಷನ್ ಮಾಡಿರೋದಿಲ್ಲ. ಈ ಒಂದು ಇದರಲ್ಲಿ ನೀವು ಮಾಸ್ಟರ್ ಡಿಗ್ರಿನ ಜಾಬ್ಗೆ ಯಾವುದೇ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರು ಅವರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ನೀವೇನಾದರೂ ಅಪ್ಲೈ ಮಾಡ್ಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಅನ್ನೋದಾದರೆ ಇಲ್ಲಿ ಒಂದು ಅಫಿಷಿಯಲ್ ಇಮೇಲನ್ನು ನೀಡಲಾಗಿರುತ್ತೆ. ಅದನ್ನು ನೀವು ಮಾರ್ನಿಂಗ್ 9:30 to 5 PM ಒಳಗಡೆ ನೀವು ಯಾವಾಗಾದರೂ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ನೋಡಿ, ಇಲ್ಲಿ ನೀಡಿರೋಂಥ ಇಮೇಲ್ನ ನೀವು ugcneet.nta.nic.in ಈ ಒಂದು ಅಫಿಷಿಯಲ್ ಇಮೇಲ್ಗೆ ನೀವು ವರ್ಕಿಂಗ್ ಟೈಮಲ್ಲಿ ನೀವು ಯಾವಾಗಾದರೂ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಆಗ ನಿಮಗೆ ಸಡನ್ನಾಗಿ ಬೇಗ ಅನ್ನೋದು ರಿಪ್ಲೈಯನ್ನು ಬರುತ್ತೆ. ಒಂದು ವೇಳೆ ವರ್ಕಿಂಗ್ ಟೈಮ್ನಲ್ಲಿ ನೀವು ಮೆಸೇಜ್ ಮಾಡಲಿಲ್ಲ ಅಂದರೆ ಮೆಸೇಜ್ ಬರೋದಿಲ್ಲ, ಅಥವಾ ಮೆಸೇಜ್ ತುಂಬ ಲೇಟಾಗಿ ಬರ್ಬೋದು. ಆ ಕಾರಣಕ್ಕಾಗಿ ವರ್ಕಿಂಗ್ ಡೇಸಲ್ಲಿ ಮೆಸೇಜ್ ಅನ್ನೋದು ಮಾಡಿ. ಹಾಗೆ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ಸ್ಗೆ ನೀವು June 5, 5th ವೆಯ್ಟ್ ಮಾಡಬೇಕಾಗಿರುತ್ತೆ. ಆವಾಗ ಮಾತ್ರ ಯಾವ್ಯಾವ ಸೆಂಟರ್ಸ್ ಅನ್ನೋದು ಮೆನ್ಷನ್ ಮಾಡಿರ್ತಾರೆ. ಮತ್ತು ಆನ್ಲೈನ್ ಆಲ್ ಟಿಕೆಟ್ನ ಬಂದು June 10th ನೀವು ಡೌನ್ಲೋಡನ್ನು ಮಾಡ್ಕೋಬೋದಾಗಿರುತ್ತೆ. ಹಾಗೆ ಯಾವೆಲ್ಲ ಸಿಟೀಸಲ್ಲಿ ಜಾಬ್ಸ್ ರಿಸರ್ವೇಷನ್ ಇದೆ ಅಂತ ಮುಂದೆ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದಾರೆ. GST ಎಷ್ಟೆಷ್ಟಿದೆ ಅಂತೆಲ್ಲ ಮೆನ್ಷನ್ ಮಾಡಿದ್ದಾರೆ. ಕೆನರಾ ಬ್ಯಾಂಕಲ್ಲಿ ಎಷ್ಟಿದೆ, ಮತ್ತು ICICIಯಲ್ಲಿ. ಒಂದು ವೇಳೆ ನೀವು ಇದರಲ್ಲಿ ಅಪ್ಲೈ ಮಾಡಬೇಕಾದ್ರೆ ಇದರಲ್ಲಿ ಕೂಡ ಏನಾದರೂ ಪ್ರಾಬ್ಲಮ್ ಅನ್ನೋದು ಆದರೆ ಇಲ್ಲಿ ನೀಡಿರೋಂಥ ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದಾಗಿರುತ್ತೆ. ಹಾಗೆ ಅವ್ರದ್ದೇ ಆ ಒಂದು ಬ್ಯಾಂಕ್ದೇ ಅಫಿಷಿಯಲ್ ಆಗಿರೋವಂಥ ಹೆಲ್ಪ್ಲೈನ್ ನಂಬರ್ಗೆ ನೀವು ಇಮೇಲ್ ಐಡಿಗೆ ಅಥವಾ ನಂಬರ್ಗೆ ನೀವು ಕಾಲ್ ಮಾಡ್ಬೋದಾಗಿರುತ್ತೆ. ಇದು ಬಂದು ಸಬ್ಜೆಕ್ಟ್ಸ್ನ ಕೋಡ್ ಆಗಿದ್ದು, ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಯಾರೆಲ್ಲ ಜಾಬ್ಸ್ ಹುಡುಕ್ತಾರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಯಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇಲ್ಲಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.